ಈಗ 3 kg ಬರುವಂಥವನಿಗೆ 100 kg ಹಾಕಿದ್ರೆ ಏನಾಗುತ್ತೆ? ಕುಸಿದು ಬಿದ್ದು ಹೋಗ್ತಾನೆ. ಆಡಳಿತ ನಮ್ಮ ಮಿತ್ರರು ವಿವರವಾಗಿ ಹೇಳಿದ್ರು, ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. 3 kg ಹೊತ್ಕೊಂಡು ಹೋಗೋಕೆ ನನ್ನ ಕೈಲಾಗದು, ನನ್ನ ಮೇಲೆ 100 kg ಹಾಕಿದ್ರೆ ಉದಾಹರಣೆಗೆ ಯಾಕೆ ಈ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಸಾಮರ್ಥ್ಯ ಇದೆ, ಕಳಿಸ್ತೀನಿ ನೋಡಿ. ಕೆಪಿಸಿಸಿ ಅಧ್ಯಕ್ಷರು ಆಗಿದ್ರು, ಈಗ ಮೊನ್ನೆ ಉಪಮುಖ್ಯಮಂತ್ರಿಗಳು ಅಲ್ಲಿಗೆ ನಾನು ಅದೇ ನನ್ನ ಪಾಯಿಂಟ್ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಮೊನ್ನೆ ಚಿತ್ರದುರ್ಗದಲ್ಲಿ ಒಂದು ಫೋಟೋ ಶೂಟ್ ಆಯ್ತು, ನೋಡ್ಬೇಕಿತ್ತು ನೀವು. ಫೋಟೋ ಶೂಟ್ ಆಯ್ತು, ತಾವೇ ತೋರಿಸಿದ್ದೀರಿ. ಒಂದು ಗಿಡ ಹಿಡ್ಕೊಂಡು ಎತ್ತಿ ಬೇರು ನೋಡಿದ ಕೂಡಲೇ ಹಂಗೆ ಇಟ್ಬಿಟ್ಟು ವಾಪಸ್ ಬಂದು ಫೋಟೋ ಶೂಟ್ ಆಯಿತು. ತಾವು ಹೇಳಿದ್ರಿ ಇವರು ಉಪಮುಖ್ಯಮಂತ್ರಿಗಳಾಗಿದ್ದರು ಮತ್ತು ನಗರಾಭಿವೃದ್ಧಿ ಸಚಿವರಾಗಿದ್ದರು ಬೆಂಗಳೂರಲ್ಲಿ. ಏನು ಅವಸ್ಥೆಗಳಾಯಿತು? ಗುಂಡಿಗಳು ಮುಚ್ಚಲಿಲ್ಲ, ಮರಗಳಿದಾಗಲಿಲ್ಲ, ಟ್ರಾಫಿಕ್ ಸಮಸ್ಯೆ ಆಗಲಿಲ್ಲ, ತಾರ ಹಾಕಲಿಲ್ಲ, ರೋಡಿಗೆ ಕುಡಿಯೋ ನೀರಿನ ವಿಚಾರ, ಕಸ ಎತ್ತಲಿಲ್ಲ. ನೀವೇ ಇದ್ದಿದ್ದು ಬರೀ ಕೇವಲ 3 ಇಲಾಖೆಗಳು. ಮತ್ತು ಮಾನ್ಯ ನನ್ನ ಸ್ನೇಹಿತರು ಕಾಂಗ್ರೆಸ್ ವಕ್ತಾರರು ಒಳ್ಳೊಳ್ಳೆ ಪದಗಳು ಬಳಕೆ ಮಾಡಿದ್ರು. ಹಳೆ ಚಿಗುರು, ಹಳೆ ಬೇರು, ಹೊಸ ಚಿಗುರು ಅಂತಕ್ಕಂಥದ್ದನ್ನು ನೀರು ನೋಡಿ. ಯಾವಾಗಲೂ ಕೂಡ ಕೆಲವು ಸಚಿವರು ಬಹಿರಂಗವಾಗಿ ಹೇಳಿದರು ಮೇಡಮ್, ಕಳೆದ 3 ವರ್ಷಗಳಲ್ಲೂ ಕೂಡ ಇವರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ, ಸಂಪೂರ್ಣವಾದ ಸರ್ಕಾರ ಇವರು ಕೊಟ್ಟಂಥ ಸಂದರ್ಭದಲ್ಲಿ ಇವರು ಆಡಳಿತವನ್ನು ಉತ್ತಮವಾಗಿ ನಡೆಸಬೇಕಾಗಿತ್ತು. ಕೇವಲ ಡೇ 1 ಇವರು ಬಂದಿದ್ದು ನಮ್ಮಲ್ಲಿ ಈ ಬಣ ಇದೆ, ನಮ್ಮಲ್ಲಿ ಆ ಬಣ ಇದೆ, ನಮ್ಮತ್ತು 36 ಜನ ಇದೆ, ನಮ್ಮತ್ತು 56 ಜನ ಇದ್ದಾರೆ, ಸರ್ಕಾರ ಇನ್ನು ಬಿದ್ದೋಗುತ್ತೆ, ಇನ್ನು ಕೆಲವೇ ದಿನಗಳು ಈ ಕಥೆ ಎಲ್ಲ ಆಗೋಯ್ತು. ಯಾವಾಗ ಸರ್ಕಾರ ಬದಲಾವಣೆ ಆಗೋ, ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ, ನಾಳೆ ನಾಡದ್ದು ಅಮಾವಾಸ್ಯೆ ಆಗೋಯ್ತೆಲ್ಲ ಆಯಿತು, ಮುಖ್ಯಮಂತ್ರಿಗಳು ಬದಲಾವಣೆ ಆದರು. ಈಗ ಸಚಿವ ಸಂಪುಟ ವಿಸ್ತರಣೆ ಇವತ್ತು ನಾಳೆ ಬೆಳಿಗ್ಗೆ ಮುಹೂರ್ತ ನೋಡ್ತಾ ಇದ್ದಾರೆ. ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೀವು ಕಳೆದ 3 ವರ್ಷಗಳಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಪಟ್ಟಿಗಳನ್ನ ತೆಗಿರಿ ನೋಡ್ಬಿಡೋಣ. ನೀವು ಆವಾಗಲೇ ಹೇಳಿದ್ರಿ ಕೆಲವು ಕಳಪೆ ಸಚಿವರನ್ನು ಕೈ ಬಿಡಲಾಗುತ್ತೆ ಅಂತೇಳಿ. ಅವಾಗ ಸಾಧನೆ ಶೂನ್ಯ ಇತ್ತು, ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ರು, ಶೂನ್ಯ ಇತ್ತು ಅವಾಗ ಇದು. ಆಮೇಲೆ ಮೊನ್ನೆ ಕಾಂಗ್ರೆಸ್ ವಕ್ತಾರರು ಇನ್ನೊಂದು ಮಾತನ್ನು ಹೇಳಿದ್ರು. ಸ್ಟಾರ್ಟಿಂಗ್ 13 ಕೊಟ್ಟಂಥ ಸಂದರ್ಭದಲ್ಲಿ ಒಲ್ಲದ ಖಾತೆಗಳು ತಗೊಂಡಿರ್ತಕ್ಕಂಥವ್ರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಕಣ್ಣು ಮುಂದೆ ನೋಡ್ತಾರೆ. ಜಲಸಂಪನ್ಮೂಲ ಪರಿಸ್ಥಿತಿ ಏನಾಗೋಯ್ತು, ಅವ್ರಿಗೆ ಖಾತೆನೇ ಗೊತ್ತಿಲ್ಲ, ಬೇಡ ಅಂತ ಓಪನ್ ಆಗಿ ಹೇಳಿದ್ದಾರೆ. ತಗೊಂಬಂದು ತಗಲಾಕಿದ್ರಿ. ಯಾರ್ಯಾರು ಇನ್ನೂ 2 ಖಾತೆಗಳೇನಂತ ಹೇಳಿದ್ರು, ನಮಗೆ ಬೇಡವೇ ಬೇಡ ಅಂತಂದ್ರು. ಬೆಂಗಳೂರು ನಗರಾಭಿವೃದ್ಧಿ ವಿಷಯದಲ್ಲಿ ಎಷ್ಟು ದೊಡ್ಡ ರಾಜ್ಯ ಅಂತ ಆಯ್ತು. ಆಮೇಲೆ ಪಾಪ ಕಾಂಗ್ರೆಸ್ ವಕ್ತಾರರು ಒಂದು ಒಪ್ಕೊಂಡ್ರು, ಗೊಂದಲ ಇದೆ ನಮ್ಮಲ್ಲಿ ಅಂತ. ಗೊಂದಲ ಯಾಕಿದೆ ಅಂತಂದ್ರೆ 5 ಬಣಗಳಿದೆ ಇವರಲ್ಲಿ. ಒಂದು ಡಿ ಕೆ ಶಿವಕುಮಾರ್ದಿದೆ, ಒಂದು ಸಿದ್ದರಾಮಯ್ಯವ್ರದ್ದಿದೆ, ಒಂದು ಇವರು ನಮ್ಮ ಯಾರು ರಾಜ್ಯಾಧ್ಯಕ್ಷರಿಗಿದಾರಲ್ಲ ಹರಿಪ್ರಸಾದ್ ಅವ್ರದ್ದೊಂದಿದೆ, ಖರ್ಗೆ ಅವ್ರದ್ದೊಂದಿದೆ, ಹೈಕಮಾಂಡ್ ತಂದಿದೆ. ನೀವು ಎಲ್ಲರೂ ಪಟ್ಟಿಗಳು ತಗೊಂಡ್ಬನ್ನಿ, ನಾವು ಶಾರ್ಟ್ ಲಿಸ್ಟ್ ಮಾಡ್ತೀವಿ. ನೀವು ಕೇವಲ ಅಧಿಕಾರಿಕಲ್ಲಿ ನನ್ನ ಮಿತ್ರ ಒಂದು ಪದ ಬಳಕೆ ಮಾಡಿದ್ರು ಪಾಪ, ವ್ಯಾಪಾರ ಅಂತಕ್ಕಂಥದ್ದನ್ನು. ಅವರು ಅದನ್ನು ಯಾವ ರೀತಿ ಕಾಂಗ್ರೆಸ್ ಹೋಗ್ತಾರೆ ತಿಳ್ಕೊತಾರೆ ನನಗೆ ಗೊತ್ತಿಲ್ಲ. ಆಮೇಲೆ ಸಮಾನ ಮನಸ್ಕರು ಅಂತ ಹೇಳ್ತಿದ್ರು. ಉತ್ತರ ಕರ್ನಾಟಕದೊಬ್ಬರು ಪಾಪ ಹಳೆ ಹಿರಿಯ MLA ಪದೇ ಮಾಧ್ಯಮದ ಮುಂದೆ ಡೆಲ್ಲಿಲಿ ಬಂದು ಹೇಳ್ತಾರೆ, ನಾನು ಯಾಕಾದ್ರೂ ನಾನು ಎಲ್ಲರಿಗಿಂತ ಸೀನಿಯರು, ಈಗ ಇರೋರಿಗೆ ಎಲ್ಲರಿಗಿಂತ ನಾನೇ ಸೀನಿಯರು, ನಾನು ನನ್ನ ಕರ್ಮಕ್ಕೆ ಲಿಂಗಾಯತರ ಜಾತಿಲಿದ್ದೀನಿ, ಇವ್ರು ಜಾತಿ ನೋಡಲಿ ಉಪಜಾತಿಗಳು ನೋಡ್ತಾರೆ, ನನ್ನ ಕರ್ಮಕ್ಕೆ ನಾನು ಉಪಜಾತಿಯಲ್ಲಿದ್ದೀನಿ, ಎಲ್ಲರಿಗಿಂತ ಸೀನಿಯರು ನಾನೇ, ಎಲ್ಲರಿಗಿಂತ ಮುಂಚೆ ಬಂದವನು ನಾನೇ, ಇವತ್ತವನು ನನಗೆ ಸಿಕ್ಕಿಲ್ಲ. ಹಾಗಾದರೆ ನೀವು ಕೇವಲ ಜಾತಿಗಳಿಗೋಸ್ಕರ ನಿಮ್ಮ ಸೀನಿಯಾರಿಟಿಗೋಸ್ಕರ ಅನ್ನೋದಕ್ಕಿಂತನೂ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಮತ್ತೊಂದು. ಇನ್ನೆಲ್ಲದಕ್ಕಿಂತನೂ ಹೈಕಮಾಂಡ್ ಬಗ್ಗೆ ಅವರು ಭಾರಿ ಮಾತಾಡ್ತಾ ಇದ್ರು. ಹೈಕಮಾಂಡಲ್ಲಿ ಅವತ್ತೇ ಅವ್ರು ಪಾಪ ಪದೇ ಖರ್ಗೆ ಅವ್ರು ಬಂದು ಕರ್ನಾಟಕದಲ್ಲಿ ಬಡ್ಕೊಡೋ, ಬಾಯಿ ಮುಚ್ಕೊಂಡಿರ ಸ್ವಲ್ಪ ಅಂತೇಳಿ ಯಾರಾದರೂ ಬಾಯಿ ಮುಚ್ಚಿದ್ರ ಇನ್ನೂ ಹೆಚ್ಚು ಮಾಡಿದ್ರು 100 ಸತಿ ಇದನ್ನ ತಗೊಂಡೋಗಿ ಮುಂದಕ್ಕೆ ತಗೊಂಡೋದ್ರು. ಇವತ್ತು ಅದೇ ಪರಿಸ್ಥಿತಿ ಆಗಿರೋದು ಕೇಂದ್ರದಲ್ಲಿ. ಕೆಲವರು ಆಲೇ ಲಾಬಿ ಮಾಡ್ತಾವ್ರೆ, ನಾನು ಏನಾದರೂ ಮುಂದಿನ ದಿನಗಳು ನಮ್ಗೆ ಸಿಗಲಿಲ್ಲ ಅಂತಂದರೆ ನನ್ನದೇ ಆದಂಥ ಜಾತಿ ಇದೆ, ನನ್ನದೇ ಆದಂಥ ಬೆಂಬಲ ಇದೆ ಅಂತಕ್ಕಂಥ ಬ್ಲ್ಯಾಕ್ ಮೇಲ್ಗಳು ಕೂಡ ನಡೀತಾ ಇದೆ.